ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಟುಡೇಸ್ ವಿಡಿಯೋ ಇಸ್ ಆಲ್ ಅಬೌಟ್ ನಾನು ಹೇಗೆ ಸ್ಪೆಂಡ್ ಮಾಡಿದೆ ನನ್ನ ಒಂದಿನ ನನ್ನ ಫ್ಯಾಮಿಲಿ ಜೊತೆ ಅಂತ. ಸೊ ಎಲ್ಲೆಲ್ಲಿ ಹೋಗಿದ್ದೆ, ಏನೇನು ಮಾಡಿದೆ, ಏನೇನು ಅಡುಗೆ ಮಾಡಿದ್ವಿ ನಾವು, ಆ್ಯಂಡ್ ನಾನು ಹೇಗೆ ರೆಡಿ ಆಗಿದ್ದೆ ಲಾಸ್ಟ್ ಕಾರ್ತಿಕ್ ಸೋಮವಾರ ದಿನ ಅಂತ. ಸೊ ಈ ವಿಡಿಯೋ ನಾನು ಸಾರಾ ಹೈಡ್ ಆ್ಯಂಡ್ ಸೀಕ್ ಆಡ್ತೀವಿ. ಸೊ ಹೇಗೆ ಅವಳು ನನ್ನ ಹುಡುಕ್ತಾಳೆ ಅಂತ ವಿಡಿಯೋ ನೋಡ್ಕೊಂಡು ಬನ್ನಿ. ನೆಕ್ಸ್ಟ್ ಡೇ ಏನೇನಾಯಿತು ಅಂತ ನಾನು ನಿಮ್ಗೆ ಹೇಳ್ತೀನಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ಲಾಸ್ಟ್ ಟೈಮ್ ನಾನು ಸ್ಕಿನ್ ಕೇರ್ ವಿಡಿಯೋ ಮಾಡಿದಾಗ ನಾನು ಹೇಳಿದ್ದೆ ನಾನು ಡೈಲಿ ಒಂದೊಂದು ಡಿಟಾಕ್ಸ್ ಡ್ರಿಂಕ್ಸ್ ಕುಡಿತೀನಿ ಅಥವಾ ಎನರ್ಜಿ ಡ್ರಿಂಕ್ ಏನಾದ್ರು ಮಾಡ್ಕೊಂಡು ಕುಡಿತಾ ಇರ್ತೀನಿ ಅಂತ. ಸೊ ಅದರಲ್ಲಿ ಇದು ಒಂದು ಕೂಡ. ಎಳ್ನೀರು ಜೊತೆಗೆ ನಿಂಬೆಹಣ್ಣು ಹಿಂಡ್ಕೊಂಡು ಕುಡಿತೀನಿ. ಇದರಿಂದ ನಮ್ಮ ಬಾಡಿಯಲ್ಲಿರೋ ಹೀಟೆಲ್ಲ ಕಡಿಮೆ ಆಗುತ್ತೆ ಆ್ಯಂಡ್ ಇಟ್ ಆಲ್ಸೋ ಹೆಲ್ಪ್ಸ್ ಟು ಕೀಪ್ ಇಸ್ ಹೈಡ್ರೇಟಿಂಗ್. ಅದು ಕುಡ್ದಿದ್ದಾದಮೇಲೆ ನೆಕ್ಸ್ಟ್ ನಾನು ಬ್ರೇಕ್ಫಾಸ್ಟ್ ಏನು ಮಾಡೋದು ಅಂತ ಪ್ರಿಪೇರ್ ಮಾಡ್ಕೊತೀನಿ. ಸೊ ಓವರ್ ನೈಟ್ಸ್ ಡ್ರೈ ಫ್ರೂಟ್ಸ್ನ ನೆನೆಸಿಟ್ಟಿದ್ದೆ. ಏನೇನೆಂದರೆ ಖರ್ಜೂರ, ಬಾದಾಮಿ, ಪಂಪ್ಕಿನ್ ಸೀಡ್ಸ್, ಸನ್ಫ್ಲವರ್ ಸೀಡ್ಸ್ ಆ್ಯಂಡ್ ಗ್ರೇಪ್ಸ್, ದಟ್ ಈಸ್ ಡ್ರೈ ಬ್ಲ್ಯಾಕ್ ಗ್ರೇಪ್ಸ್ ಕೂಡ. ಅದನ್ನೆಲ್ಲ ನಿಮ್ಮ ಫೇವ್ರೆಟ್ ಯಾವುದೇ ಡ್ರೈ ಫ್ರೂಟ್ಸ್ ಇದೆಯೋ ಅದನ್ನೆಲ್ಲ ನೆನೆಸಿಟ್ಕೊಂಡು ರಾತ್ರಿಯೇ ಅದ್ರ ಜೊತೆ ನೀವು ಓಟ್ಸ್ ಕೂಡ ನೆನೆಸಿಟ್ಕೋಬೋದು ಅಥವಾ ಚಿಯಾ ಸೀಡ್ಸ್ ಆ ಥರ ಕೂಡ ಆ್ಯಡ್ ಮಾಡ್ಕೊಬೋದು. ಅದ್ರ ಜೊತೆ ನಿಮ್ಮ ಫೇವ್ರೆಟ್ಸ್ ಫ್ರೂಟ್ನ ಆ್ಯಡ್ ಮಾಡ್ಕೊಂಡು ತಿಂದರೆ ಅದೇ ಒಂದು ಹೆಲ್ದಿಯೆಸ್ಟ್ ಬ್ರೇಕ್ಫಾಸ್ಟ್. ಸೊ ಇಷ್ಟು ಒಳ್ಳೆ ಹೆಲ್ದಿ ಬ್ರೇಕ್ಫಾಸ್ಟ್ ಬೇರೆ ಒಂದಿಲ್ಲ ಅನ್ಬೋದು. ಸೊ ಬ್ರೇಕ್ಫಾಸ್ಟ್ ರೆಡಿ ಆಯಿತು. ಅದ್ರ ಜೊತೆ ಮನೆಯವರಿಗೆಲ್ಲ ನಮ್ಮಮ್ಮ ವಾಂಗಿಬಾತ್ ಕೂಡ ಪ್ರಿಪೇರ್ ಮಾಡ್ತಾಯಿದ್ರು. ಸೊ ಅದನ್ನು ಹಾಗೆ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಆ್ಯಂಡ್ ಆಲ್ಸೋ ಮನೆಯಲ್ಲೇ ನಮ್ಮಮ್ಮ ತುಪ್ಪ ಮಾಡ್ತಾರೆ, ಅದನ್ನು ಕೂಡ ಕ್ಲಿಪ್ಪಿಂಗ್ಸ್ ಶೇರ್ ಮಾಡಿದ್ದೀನಿ. ಅದನ್ನು ನೋಡ್ಕೊಂಡು ಬನ್ನಿ.
ಎಲ್ಲ ರೆಡಿ ಆದಮೇಲೆ ಈ ಸೀರೆ ಜೊತೆಗೆ ನಾನು ಸಿಂಪಲ್ಲಾಗಿ ರೆಡಿಯಾಗಿದ್ದೆ. ಸೊ ಹೇಗಿದೆ ಸೀರೆ ಅಂತ ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮಾಡಿ. ದೇವಸ್ಥಾನದಿಂದ ಬಂದಮೇಲೆ ನೆಕ್ಸ್ಟ್ ಡಿನ್ನರಿಗೆ ನಮ್ಮಮ್ಮ ಬದನೆಕಾಯಿ ಪಲ್ಯ ಚಪಾತಿ ಮಾಡಿದರು. ಹೇಗೆ ಮಾಡಿದರು ಅಂತ ನೋಡೋಣ. ಸೊ ಫಸ್ಟ್ ಆಲ್ರೆಡಿ ನಮ್ಮಮ್ಮ ಬೆಂಡೆಕಾಯಿ ಎಲ್ಲ ಸಪ್ರೇಟಾಗಿ ಹುರಿದಿಟ್ಕೊಂಡಿದ್ದಾರೆ, ಅದರಲ್ಲಿರೋ ರಸ ಎಲ್ಲ ಹೋಗೋ ತನಕ. ನೆಕ್ಸ್ಟ್ ಇಲ್ಲಿ ಬಾಣಲಿಗೆ 1 to 3 ಟೇಬಲ್ ಸ್ಪೂನ್ಸ್ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಜೀರಿಗೆ ಹಾಕಿ ಅದು ಸಿಡ್ದಿದ ನಂತರ ಈರುಳ್ಳಿ ಹಾಕ್ಕೊಂಡಿದ್ದಾರೆ. 1.5 ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದಾರೆ. ಅದು ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಅದಕ್ಕೆ ಒಂದು ಅರ್ಧ ಗಡ್ಡೆ ಬೆಳ್ಳುಳ್ಳಿ, ಸೊ ಅದನ್ನು ಕೂಡ ಫ್ರೈ ಮಾಡಬೇಕು. 2 to 3 ನಿಮಿಷ ಫ್ರೈ ಮಾಡಿದ್ರೆ ಸಾಕು. ಈರುಳ್ಳಿ ಫ್ರೈ ಆಗಿದೆ. ಇಲ್ಲಿ ಇವಾಗ ಇದಕ್ಕೆ ಅರ್ಧ ಟೊಮ್ಯಾಟೊ ಆ್ಯಡ್ ಮಾಡ್ಕೊತಾ ಇದ್ದಾರೆ. ಟೊಮ್ಯಾಟೊನೂ ಕೂಡ ಎಣ್ಣೆ ಬಿಡೋ ತನಕ 3 to 4 ನಿಮಿಷ ಫ್ರೈ ಮಾಡಬೇಕು. ಅದ್ರ ಜೊತೆಗೇನೆ ಈಗಲೇ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡಿಕೊಂಡು 2 to 3 ನಿಮಿಷ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಅರಿಶಿನದ ಪುಡಿ ಹಾಕಿ 2 to 3 ನಿಮಿಷ ಪ್ಲೇಟ್ ಕ್ಲೋಸ್ ಮಾಡಿ ಕುಕ್ ಮಾಡ್ಕೊಳ್ಳೋಣ ಟೊಮ್ಯಾಟೊ ಫ್ರೈ ಆಗೋ ತನಕ. ಟೊಮ್ಯಾಟೊ ಫ್ರೈ ಆಗಿದೆ. ಇವಾಗ ಇದಕ್ಕೆ ಹುರಿದಿಟ್ಕೊಂಡಿರೋ ಅಂಥ ಬೆಂಡೆಕಾಯಿ ಆ್ಯಡ್ ಮಾಡ್ಕೊಳ್ಳೋಣ. ಬೆಂಡೆಕಾಯಿ ಆಲ್ರೆಡಿ ಫ್ರೈ ಮಾಡಿರೋದ್ರಿಂದ ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇರಲ್ಲ. ಸೊ ಬೆಂಡೆಕಾಯಿ ಹಾಕಿದ್ದಾದಮೇಲೆ ಇದಕ್ಕೆ ಸ್ಪೈಸಸ್ ಆ್ಯಡ್ ಮಾಡ್ಕೊಳ್ಳೋಣ. 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್, 1/2 ಟೇಬಲ್ ಸ್ಪೂನ್ ಧನಿಯಾ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲ ಅಥವಾ ಕಿಚನ್ ಕಿಂಗ್ ಮಸಾಲ ಯಾವುದಿರುತ್ತೋ ನಿಮ್ಮ ಮನೇಲಿ ಅದನ್ನು ಆ್ಯಡ್ ಮಾಡಿಕೊಂಡು ಎಲ್ಲದೂ ಒಂದು 5 to 6 minutes ಕುಕ್ ಮಾಡ್ಕೊಳ್ಬೇಕು ಸ್ಪೈಸಸ್ ಆ್ಯಡ್ ಮಾಡಾದಮೇಲೆ. ಒಂದು 5 to 6 minutes ಕುಕ್ ಮಾಡಾದಮೇಲೆ ನಿಮಗೆ ನೀರು ಬೇಕಂದರೆ ನೀರು ಆ್ಯಡ್ ಮಾಡ್ಕೊಬೋದು. ಲೈಕ್ ನಿಮ್ಗೆ ಕನ್ಸಿಸ್ಟೆನ್ಸಿ ಯಾವ ಥರ ಬೇಕೋ ಆ ಥರದ್ದು ಅದಕ್ಕೆ ನೀವು ಕುಕ್ ಮಾಡ್ಕೊಬೋದು. ಸೊ ಇದು ಕುಕ್ ಆದಮೇಲೆ ಲಾಸ್ಟಲ್ಲಿ ಒಂದು 3 to 4 ಟೇಬಲ್ ಸ್ಪೂನ್ ಕಾಯಿ ತುರಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇನ್ನೊಂದು 2 ನಿಮಿಷ ಕುಕ್ ಮಾಡಿಕೊಂಡ್ರೆ ಬೆಂಡೆಕಾಯಿ ಪಲ್ಯ ರೆಡಿ ಆಗುತ್ತೆ. ಸೊ ಇದು ನನ್ನ ಡಿನ್ನರ್ ಆಗಿತ್ತು. ಆ್ಯಂಡ್ ಆಲ್ಸೋ ನಾನು ನೆಕ್ಸ್ಟ್ ಡೇ ಮಾರ್ನಿಂಗ್ ಕೂಡ ನಾನು ಏನು ಡಿಟಾಕ್ಸ್ ಡ್ರಿಂಕ್ಸ್ ಕುಡಿದೆ ಅಂತ ಕೂಡ ಇದರಲ್ಲೇ ಆ್ಯಡ್ ಮಾಡಿದ್ದೀನಿ. ಸೊ ಕೊನೆ ತನಕ ವಿಡಿಯೋ ನೋಡಿ. ಸೊ ದಿಸ್ ಇಸ್ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ನೆಲ್ಲಿಕಾಯಿ ಜ್ಯೂಸ್ ಮಾಡಿಕೊಂಡು ಕುಡಿದೆ. ನಿಮಗೆ ರೆಸಿಪಿ ಬೇಕಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಎಲ್ಲದ್ರದ್ದು ರೆಸಿಪಿ ಮಾಡಿ ತೋರಿಸ್ತೀನಿ. ಆ್ಯಂಡ್ ಸಾರಾ ಜೊತೆ ಹೀಗೆ ಅವಳಿಗೆ ಟ್ರೀಟ್ ಬೇಕಿತ್ತು. ಸೊ ನಾನು ಏನು ಹೇಳಿದ್ರು ಮಾಡ್ತಾಯಿಲ್ಲ ಅವಳು. ಸೊ ಅದ್ರದ್ದು ಒಂದು ಪುಟ್ಟು ಕ್ಲಿಪ್ಪಿಂಗ್. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.